ಆಲಪ್ನಳ್ಳಿ ಗ್ರಾಮದಲ್ಲಿ ಗ್ರಾಮದ ಸುಭಿಕ್ಷೆಗಾಗಿ ಅಕ್ಕಯ್ಯಮ್ಮ ಮತ್ತು ಕೆಂಪಣ್ಣ ಕುಟುಂಬದವರಿಂದ ಗಂಗಮ್ಮ ದೇವಿಯ ದ್ವಾರಬಾಗಿಲು ನಿರ್ಮಾಣ. ಭಾರತ ದೇಶದಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ತಮ್ಮದೇ ಆದ ವಿವಿಧ ರೀತಿಗಳಲ್ಲಿ ಸಂಪ್ರದಾಯಗಳ ಮುಖಾಂತರವಾಗಿ ಪೂಜೆ ಮತ್ತು ಭಕ್ತಿಯನ್ನು ಸಮರ್ಪಿಸುತ್ತಾರೆ. ಇದಕ್ಕೆ ಪೂರಕವೆಂಬಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಆಲಪ್ನಳ್ಳಿ ಗ್ರಾಮದಲ್ಲಿ 55 ವರ್ಷಗಳಿಂದ ಮೂಲ ಗಂಗಮ್ಮ ದೇವಿಯ ವಿಗ್ರಹವನ್ನು ಪೂಜಿಸಿಕೊಂಡು ಬಂದಿದ್ದು, ಗ್ರಾಮದ ಸುಭಿಕ್ಷೆಗಾಗಿ ಮತ್ತು ಗ್ರಾಮದ ಜನರು ಹೊರಗೆ ಹೋಗುವಾಗ ಮತ್ತು ಗ್ರಾಮ ಪ್ರವೇಶ ಮಾಡುವಾಗ ಗಂಗಮ್ಮ ದೇವಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಬೇಡುವ ನಿಟ್ಟಿನಲ್ಲಿ ಗ್ರಾಮದ ಅಕ್ಕಯ್ಯಮ್ಮ ಮತ್ತು ಕೆಂಪಣ್ಣ ಕುಟುಂಬದವರು ದ್ವಾರ ಬಾಗಿಲನ್ನು ನಿರ್ಮಿಸಿ ಆ ಹೆಬ್ಬಾಗಿಲಿನ ಕಮಾನಿನಲ್ಲಿ ಗಂಗಮ್ಮ ದೇವಿಯ ಮೂರ್ತಿಯನ್ನು ಎರಡೂ ದಿಕ್ಕಿನಲ್ಲಿ ಕೂಡ ಪ್ರತಿಷ್ಠಾಪಿಸಿದ್ದಾರೆ. ಇನ್ನು ಇದರ ಅಂಗವಾಗಿ ಹೋಮ ಹವನಾದಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಭಕ್ತಾದಿಗಳಿಗೆ ಅನ್ನದಾಸೋಹ, ಪಾನಕ, ಮಜ್ಜಿಗೆಯನ್ನು ಕೂಡ ವಿತರಿಸಿದ್ದಾರೆ. ಊರಲ್ಲಿ 55 ಇಸ್ವಿನಿಂದ ಇತಿಹಾಸದ ಗಂಗಮ್ಮ ದೇವಿ ಪ್ರಸಿದ್ಧವಾಗಿದ್ದು, ಅದರಿಂದ ನಾವು ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಅಂತ ಇದ್ದರು ನಾವು ಒಂದು ಊರು ಬಾಗಿಲು ಆರ್ಚ್ ಮಾಡಬೇಕಂತೇಳಿ ಇದನ್ನ ಸ್ಥಾಪನೆ ಮಾಡಿದ್ದೀವಿ. ಇದರಿಂದ ನಡೀತೀವಿ. ಇತಿಹಾಸದಲ್ಲಿ 55 ವರ್ಷದಿಂದ ಗಂಗಮ್ಮ ದೇವಿ ಸ್ಥಳದೇವರಾಗಿರೋದ್ರಿಂದ ಅದಕ್ಕೋಸ್ಕರ ಊರಿನ ಜನತೆಗೆ ಒಳ್ಳೆಯದಾಗಲಿ ಎಂದು ಇದನ್ನು ದ್ವಾರಬಾಗಿಲನ್ನಾಗಿ ಗಂಗಮ್ಮ ದೇವಿಯನ್ನು ಕುರಿತು ಇವತ್ತು ಪ್ರತಿಷ್ಠಾಪನೆಯನ್ನು ನೆರವೇರಿಸಿದ್ದೇವೆ. ನಮ್ಮ ಊರಿನ ತಳದೇವರು ಗಂಗಮ್ಮ ದೇವಿಯನ್ನು ಊರು ಒಳಗಡೆ ಇರೋದರಿಂದ ತಳದೇವರಾದ ಗಂಗಮ್ಮ ದೇವಿಯ ಪ್ರತಿಷ್ಠಾಪನೆಯನ್ನು ಆರ್ಚ್ ಮುಖಾಂತರ ಪ್ರಾರಂಭ ಮಾಡಿ ಊರಿನ ಜನತೆ ಹೊರಗಡೆ ಮತ್ತು ಒಳಗಡೆ ಹೋಗುವಾಗ ನಮಸ್ಕಾರ ಮಾಡಿ ಒಳ್ಳೆಯದಾಗಲಿ ಎಂದು ಬೇಡಿಕೊಂಡು ಹೋಗಲು ಇದರಿಂದ ನಾವು ನಮ್ಮ ಕುಟುಂಬದಿಂದ ಕೆಂಪಣ್ಣ ಮತ್ತು ಅಕ್ಕಯ್ಯಮ್ಮ ಅವರ ಕುಟುಂಬದಿಂದ ಪ್ರತಿಷ್ಠಾಪನೆ ಮಾಡಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಮಳೆ ಚೆನ್ನಾಗಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಗ್ರಾಮಸ್ಥರು ಬಂದು ಈ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇವೆ.